ಒಂದು ಸುಂದರವಾಗಿ ಕಟ್ಟಿರೋ ಮನೆ ನೋಡಿದ್ರೆ ಏನು ಅನಿಸುತ್ತೆ? ಕೆಲವ್ರಿಗೆ ಅನಿಸುತ್ತೆ ವಾವ್ ಎಷ್ಟು ಕಷ್ಟಪಟ್ಟು ಕಟ್ಟಿರ್ಬೋದಲ್ವಾ ಅಂತ. ಕೆಲವ್ರಿಗೆ ಅನಿಸುತ್ತೆ ಓ ಅವ್ರಿಗೇನು ಅವ್ರ ಅಪ್ಪ ಮನೆ ಅವ್ರ ಮಾವ ಮನೆ ಕಾಸಿತ್ತು ಕಟ್ಟಿದ್ರು ಅಂತ. ಸೊ ಎಕ್ಸಾಕ್ಟ್ಲಿ ಹಾಗೆ ನಮ್ಮ ಲೈಫಲ್ಲಿ ಎರಡು ಥರ ಜನ ಇರ್ತಾರೆ. ನೀವು ಏನೇ ಮಾಡಿದ್ರೂ ನೆಗೆಟಿವ್ ಆಗಿ ಮಾತಾಡೋರು, ನೀವು ಎಷ್ಟೇ ಮಾಡಿದ್ರೂ ಪಾಸಿಟಿವ್ ಆಗಿ ಮಾತಾಡೋರು. ಸೊ ನೀವು ಅದ್ರ ಬಗ್ಗೆ ಫೋಕಸ್ ಮಾಡದೇ ಇರೋದೇ ಒಳ್ಳೆಯದು. ಬಿಕಾಸ್ ನಮ್ಮ ಲೈಫಲ್ಲಿ ಈ ಥರ ಡಿಸ್ಟ್ರಾಕ್ಷನ್ ಬಂದ್ರೇ ನಾವು ಮುಂದೆ ನುಗ್ಗಕ್ಕೆ ಸಾಧ್ಯ ಆಗೋದು. ಸೊ ನೆಗೆಟಿವ್ ಮಾತಾಡೋರಿಗೆ ಸ್ಮೈಲ್ ಕೊಟ್ಕೊಂಡು, ಪಾಸಿಟಿವ್ ಮಾತಾಡೋರಿಗೆ ಥ್ಯಾಂಕ್ ಯು ಹೇಳ್ಕೊಂಡು ನಡೀತಾ ಹೋಗ್ಬೇಕು ನಮ್ಮ ದಾರಿಲಿ. ಬಿಕಾಸ್ ನಮ್ಮ ಗೋಲ್ದ ರೀಚ್ ಆಗೋದಷ್ಟೇ ನಮ್ಗೆ ಇಂಪಾರ್ಟೆಂಟ್, ನೆಗೆಟಿವ್ ಪಾಸಿಟಿವ್ ಬಗ್ಗೆ ಏನೂ ಅಲ್ಲ. ಆಮೇಲೆ ಇನ್ನೊಂದು ಏನಕ್ಕೆ ಹೇಳ್ತಾ ಇದ್ದೀನಿ ನಾನು ಈ ವಿಷಯ ಅಂದರೆ, ನನಗೆ DMಸಲ್ಲಿ ಕೆಲವು ಹೆಂಗಸರು ಹೇಳ್ತಾ ಇದ್ದಾರೆ, ಮೇಡಮ್ ನಾವು ಕಾನ್ಫಿಡೆನ್ಸ್ ಇಲ್ಲ, ನಾವು ದಪ್ಪ ಇದ್ದೀವಿ, ನಾವು ಹೋದರೆ ಆಡ್ಕೋತಾರೆ ಜನ ಅಂತ, ನಮ್ಗೆ ಭಯ ಇದೆ, ಹೆಂಗೆ ನಾವು ಮೋಟಿವೇಟ್ ಮಾಡ್ಕೊಳ್ಳೋದು ನಮ್ಮನ್ನ ನಾವು ಅಂತ ಕೇಳ್ತಾಯಿದ್ರು. ಸೊ ನಾನು ಇಷ್ಟೇ ಹೇಳೋದು, ನಿಮ್ಮ ಲೈಫಲ್ಲಿ ನೀವೇ ಹೀರೋ. ಏನೇ ತೊಗೊಂಡ್ರು ಡಿಸಿಷನ್ ನೀವೇ ತೊಗೋಬೇಕು, ನಿಮಗೆ ನೀವೇ ಮೋಟಿವೇಶನ್ ಆಗಬೇಕು. ಸೊ ಪ್ಲೀಸ್ ಗೆಟ್ ಅಪ್. ಬಿಕಾಸ್ ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಅನ್ನೋಂಗೆ, ನಿಮ್ಮ ಕಷ್ಟ, ನಿಮ್ಮ ಸ್ಟ್ರಗಲ್, ನಿಮ್ಮ ಜರ್ನಿ ನಿಮಗೆ ಮಾತ್ರ ಗೊತ್ತು. ಬೇರೆಯವ್ರು ಏನು ಮಾತಾಡಿದ್ರು ಮಾತಾಡಲಿ ಅಂದ್ಕೊಂಡು ಸ್ಮೈಲ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಿ. ಮತ್ತು ನಾನು ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ನನ್ನ ವೀಡಿಯೋಸಿಂದ 1% ಮೋಟಿವೇಶನ್ ಸಿಕ್ಕಿದ್ರು ಫಾಲೋ ಮಾಡೋದು ಮರಿಬೇಡಿ. ಬಾಯ್.